ಇದ್ದೀವಿ ಇವಾಗ ಇದು ಕೋಕೋಪಿಟ್ ನೀರೊಳಗೆ ನೆನೆಸಿಡಬೇಕು. ಆಮೇಲೆ ಈ ಥರ ಆಗುತ್ತೆ. ಇದನ್ನು ನಾವು ಗಿಡಕ್ಕೆ ಹಾಕಿ ಗಿಡವನ್ನು ಹಚ್ಚಬೇಕು. ಆಮೇಲೆ ಇದು ಗೊಬ್ಬರ ಇದೆ, ಎಲ್ಲ ಥರ ಮಿಕ್ಸ್ ಇದ್ದಿದ್ದು ಗೊಬ್ಬರ ಇದು ಸಿಗುತ್ತೆ. ಇದು ಗಿಡದೊಳಗೆ ಹೀಗೆ ಹಾಕಿ ಈ ಗಿಡವನ್ನು ನಾವು ಸೆಂಟ್ರಲ್ಲಿ ನೆಡಬೇಕು ಯಾವಾಗಲೂ ಗಿಡ. ಇದರಲ್ಲಿಂದ ಬೆನಿಫಿಟ್ಸ್ ಏನಿದೆ ಅಂದರೆ ಯಾವುದೇ ಗಿಡಕ್ಕೆ ರೋಗ ಹತ್ತಲ್ಲ, ಆಮೇಲೆ ಗಿಡ ಹೆಲ್ದಿ ಇರುತ್ತೆ. ಮತ್ತು ಗಿಡಕ್ಕೆ ಯಾವಾಗಲೂ ಓವರ್ ವಾಟ್ರಿಂಗ್ ಮಾಡಬಾರ್ದು. ಅದರಲ್ಲಿಂದ ಗಿಡ ಎಲ್ಲ ಕೊಳಿತಾ ಹೋಗ್ತದೆ. ಮತ್ತು ಕೆಳಗಡೆ ಈ ಥರ ಹೋಲ್ ಹಾಕಬೇಕು. ಇದಕ್ಕೆ ಕೆಳಗಡೆ ಹೋಲ್ ಹಾಕಬೇಕು. ಅಂದರೆ ನೀರು ಯಾವಾಗಲೂ ಇದ್ರೊಳಗೆ ನೀವು ಓವರ್ ವಾಟ್ರಿಂಗ್ ಒಂದು ವೇಳೆ ಮಳೆ ಒಳಗೆ ನೀರು ಜಾಸ್ತಿ ಆದ್ರೂ ತೆಳಗಿಂದ ಪಾಸ್ ಆಗ್ತಾ ಇರಬೇಕು ನೀರು. ಆಮೇಲೆ ಯಾವಾಗಲೂ 15 ದಿನಕ್ಕೊಮ್ಮೆ 8 ದಿನಕ್ಕೊಮ್ಮೆ ಮಣ್ಣು ಹದ ಮಾಡ್ತಾ ಇರಬೇಕು. 15 ದಿನಕ್ಕೊಮ್ಮೆ ಔಷಧ ಹಾಕಬೇಕು. ಇದಕ್ಕೆ ಗೊಬ್ಬರ ಹಾಕ್ತಾಯಿದ್ರೆ ಗಿಡ ಹೆಲ್ದಿ ಇರುತ್ತೆ ನಿಮಗೆ. ಇದು ಬೇಸಿಗೆ ಕಾಲದಲ್ಲಿ ಇದನ್ನು ಹೂ ಬಿಡುತ್ತೆ. ಆಮೇಲೆ ಈಗ ರೇನಿ ಸೀಸನ್ ಲಾಸ್ಟ್ ಆದರೆ ಏನೋ ಒಂದು ಮಂತ್ ಅಷ್ಟೇ ಬರ್ಬೋದು. ಆದ ನಂತರ ಇದು ಹೂ ಬಿಡಲ್ಲ. ಅದಕ್ಕೆ ನೀವು ಅವಾಗವಾಗ ಇಷ್ಟಿಷ್ಟು ಹೂ ಬಿಟ್ಟಾದಮೇಲೆ ಕಟಿಂಗ್ ಮಾಡ್ತಾ ಇರಬೇಕು ಯಾವಾಗಲೂ, ಅಂದರೆ ಗಿಡ ಬೆಳೀತಾ ಇರುತ್ತೆ. ಇದೇ ಥರನೇ ಸೇಮ್ ಎಲ್ಲ ಪಾಟ್ಸಿಗೂ ನಾನು ಮಣ್ಣು ಹಾಕಿ ಇಟ್ಕೊಂಡಿದ್ದೀನಿ. ಸೇಮ್ ಪ್ರೊಸೀಜರ್. ಇವಾಗ ಈ ಗಿಡವನ್ನು ನೆಡೋಣ. ಇದು ಗಿಡ ವಿಶೇಷ ಹೂವು. ಇದಕ್ಕೆ ಅಡಿಕೆ ಗಿಡನೂ ಅಂತಾರೆ, ಆಮೇಲೆ ರುದ್ರಾಕ್ಷಿ ಹೂವು ಅಂತಾರೆ. ನಿಮಗೆ ಯಾವುದರಲ್ಲಿ ಬೇರೆ ಹೆಸರು ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ. ಇದು 1 ತಿಂಗಳು ಅರಳಿದ್ದೇ ಇರುತ್ತೆ, ಯಾವಾಗಲೂ ಬಾಡಿರಲ್ಲ. ಸದಾಕಾಲ ಹೀಗೆ ಇರುತ್ತೆ 1 ತಿಂಗಳು ಹೂವು. ಬಾಡದಮ್ಮ ಸೆಂಟ್ರ್ ಆಗಲ್ಲ ಗಿಡ ಏನೋ ಮನಬೇಕು. ಹಿಂದೆ ಹುಟ್ಟಾಗಿನ ತೊಗೊಂಡು ಸುಟ್ಟೆ ಹಾಕೋಣ. ಇದು ಮನಿ ಪ್ಲಾಂಟ್. ಇದು 15 ದಿನ ನೀರೊಳಗಿಟ್ಟಿರೋದು. ಇದು ಈ ಥರ ಫ್ರೂಟ್ಸ್ ಬಿಟ್ಟಿದೆ. ಇವಾಗ ನಾವು ಇದನ್ನು ಪಾಟಿಗೆ ಶಿಫ್ಟ್ ಮಾಡಬೇಕು. ಇದಕ್ಕೂ ಸ್ವಲ್ಪ ಬಿಸಿಲು ಜಾಸ್ತಿ, ಬಿಸಿಲೊಳಗೆ ಇಡಬೇಡಿ. ಯಾಕಂದರೆ ಇದನ್ನು ಬಿಸಿಲು ಎಳೆ ಎಲ್ಲ ಕಪ್ಪಾಗಿ ಹೋಗುತ್ತೆ. ಎಲ್ಲೋ ಸ್ವಲ್ಪ ತಂಪಿದ್ದಲ್ಲಿ ಇಡಬೇಕು. ಫ್ರೆಂಡ್ಸ್, ಇವತ್ತು ಮನಿ ಪ್ಲ್ಯಾಂಟ್ ಹಚ್ಚಿದ್ದೀವಿ, ಆಮೇಲೆ ಅಡಿಕೆ ಹೂವನ್ನು ನೆಟ್ಟಿದ್ದೀವಿ, ಆಮೇಲೆ ಸೂಜಿ ಮಲ್ಲಿಗೆ. ನಮ್ಮ ಮನೆಯಲ್ಲಿರೋ ಪಾಟ್ಸ್ ಭಾಳ ಇವೆ. ಒಂದು 60 ಪಾಟ್ಸ್ನಲ್ಲಿ ನಾವು ಈ ಥರ ಗಿಡವನ್ನು ಎಲ್ಲ ಥರ ಗಿಡಗಳಿವೆ. ಎಲ್ಲ ಬೆನಿಫಿಟ್ಸ್ ಕೊಡೋ ಗಿಡಗಳಿವೆ, ಶೋ ಗಿಡಗಳಿವೆ. ನಮ್ಮ ಮನೆಯಲ್ಲಿ ನಮ್ಮ ಮನೆಯವ್ರು ಬೈತಾ ಇರ್ತಾರೆ, ನಾನು ಬಿಡೋದಿಲ್ಲ, ಅವ್ರನ್ನ ಕೇಳೋದಿಲ್ಲ. ನನಗೆ ಗಿಡ ಅಂದರೆ ಪಂಚಪ್ರಾಣ. ಅದಕ್ಕೆ ನಾನು ಗಿಡಗಳನ್ನು ನೆಡ್ತಾ ಇರ್ತೀನಿ ಯಾವಾಗಲೂ. ಹೊಸ ಥರ ನನಗೆ ಏನು ಯೂನಿಕ್ ಅನ್ನಿಸ್ತದೆ ಗಿಡಗಳಲ್ಲಿ, ಹೊಸ ಟೈಪ್ ಅದರಿಂದ ಏನು ಬೆನಿಫಿಟ್ಸ್ ಕೊಡುತ್ತಲ್ಲ ಅಂಥ ಗಿಡಗಳನ್ನು ನೆಡ್ತೀನಿ ನಾನು. कहाँ पे जाने वाले आप? ये बॉडी कहाँ पे जाने वाले अभी? आया है कहाँ पे? अभी 11 बजे आता है। डैडी का नाम बताओ। पापा का नाम बोलो, मम्मी का बोल। कुछ ना कहीं। हाँ चलो चलो जाएंगे चलो।
ಅವಾಗೇನ 10 ಲಕ್ಷ 10 ಲಕ್ಷ 20 ಚಲೋ ಚಲೋ ಯಾಕೆ